ಕರ್ನಾಟಕ ಸಂಪರ್ಕ ಮಾಡೋ 3 ರೈಲಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ಅಯೋಧ್ಯೆಯಲ್ಲಿ 3 ರೈಲುಗಳಿಗೆ ಚಾಲನೆ ನೀಡಲಿದ್ದಾರೆ ನಮೋ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಅಮೃತ್ ಭಾರತ್ ಸಂಚಾರ ಮಾಡಲಿದೆ. 2 ಅಮೃತ್ ಭಾರತ್, 6 ವಂದೇ ಭಾರತ್ ರೈಲುಗಳ ಲೋಕಾರ್ಪಣೆ ಇವತ್ತು ಆಗುತ್ತೆ. ಕರ್ನಾಟಕವನ್ನ ಸಂಪರ್ಕ ಮಾಡಲಿದೆ 2 ವಂದೇ ಭಾರತ್ ಟ್ರೈನ್ಗಳು. ಅಮೃತ್ ಭಾರತ್ ಮಾದರಿಯ 1 ರೈಲು ಬೆಂಗಳೂರಿಗೆ ಸಂಪರ್ಕವನ್ನ ಕಲ್ಪಿಸಲಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಅಯೋಧ್ಯೆಯಿಂದಲೇ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಕೇವಲ ಅಯೋಧ್ಯೆಯಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲೂ ಕೂಡ ಈ ಹೊಸ ರೈಲುಗಳ ಸಂಚಾರ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಸೊ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಯಾವ್ಯಾವ ರೈಲುಗಳು ಎಲ್ಲಿಂದ ಎಲ್ಲಿಗೆ ಸಂಚಾರ ಮಾಡ್ತವೆ? ಇವತ್ತು ಅಯೋಧ್ಯೆ ರೈಲು ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2 ಅಮೃತ್ ಭಾರತ್ ಹೊಸ ಟ್ರೈನ್ಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಮುಖ್ಯವಾಗಿ ಅಮೃತ್ ಭಾರತ್ ಟ್ರೈನ್ಗಳು ದೆಹಲಿ ಮತ್ತು ಅಯೋಧ್ಯೆಯನ್ನು ಸಂಪರ್ಕಿಸುತ್ತವೆ. ಅದೇ ರೀತಿಯಲ್ಲಿ ಮತ್ತೊಂದು ಅಮೃತ್ ಭಾರತ್ ಟ್ರೈನ್ ಪಶ್ಚಿಮ ಬಂಗಾಳದ ಮಾಲ್ಡಾದಿಂದ ಬೆಂಗಳೂರಿನ ಬೈಯಪ್ನಹಳ್ಳಿ ರೈಲು ಟರ್ಮಿನಲ್ ಅನ್ನು ಸಂಪರ್ಕಿಸುತ್ತೆ. ಇದರ ಮೂಲಕವಾಗಿ ಅಮೃತ್ ಭಾರತ್ ಟ್ರೈನ್ ಅನ್ನ ಕರ್ನಾಟಕಕ್ಕೂ ಕೂಡ ನೀಡಿದಂತಾಗಿದೆ. ಇದೇ ರೀತಿಯಲ್ಲಿ 6 ವಂದೇ ಭಾರತ್ ಟ್ರೈನ್ಗಳಿಗೂ ಕೂಡ ಇವತ್ತು ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಲಿದ್ದಾರೆ. ಈ 6 ವಂದೇ ಭಾರತ್ ಟ್ರೈನ್ಗಳ ಪೈಕಿ 2 ವಂದೇ ಭಾರತ್ ಟ್ರೈನ್ಗಳು ಕರ್ನಾಟಕಕ್ಕೂ ಕೂಡ ಸಂಪರ್ಕವನ್ನು ಕಲ್ಪಿಸುತ್ತೆ. ಮುಖ್ಯವಾಗಿ ಬೆಂಗಳೂರು ಮತ್ತು ಕೊಯಮತ್ತೂರು ನಡುವೆ ವಂದೇ ಭಾರತ್ ಟ್ರೈನ್ಗೆ ಇವತ್ತು ಮೋದಿ ಅವರು ಚಾಲನೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಂಗಳೂರು ಮತ್ತು ಗೋವಾದ ಮಡ್ಗಾಂವ್ ನಡುವೆ ಮತ್ತೊಂದು ವಂದೇ ಭಾರತ್ ಟ್ರೈನ್ಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಹೀಗೆ ಇವತ್ತು ಕರ್ನಾಟಕವನ್ನು ಸಂಪರ್ಕಿಸುವಂತಹ 1 ಅಮೃತ್ ಭಾರತ್ ಟ್ರೈನ್ ಜೊತೆಗೆ 2 ವಂದೇ ಭಾರತ್ ಟ್ರೈನ್ಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಹಸಿರು ನಿಶಾನೆಯನ್ನ ತೋರಲಿದ್ದಾರೆ. ಜೊತೆಗೆ ಅಯೋಧ್ಯೆ ರೈಲು ನಿಲ್ದಾಣವನ್ನು ಕೂಡ ಅಂತಾರಾಷ್ಟ್ರೀಯ ದರ್ಜೆಗೆ ಅನುಗುಣವಾಗಿ ನಿರ್ಮಾಣ ಮಾಡಿರತಕ್ಕಂಥದ್ದು ವಿಶೇಷ. ಮುಖ್ಯವಾಗಿ ಈಗ ದೇಶದಲ್ಲಿ ಜನಸಾಮಾನ್ಯರು ಹೆಚ್ಚಿನದಾಗಿ ರೈಲುಗಳ ಮೂಲಕವೇ ಪ್ರಯಾಣವನ್ನ ಮಾಡ್ತಾರೆ. ಹಾಗಾಗಿ ರೈಲುಗಳ ಮೂಲಕ ಅಯೋಧ್ಯೆಗೆ ಬಂದಂತಹ ಭಕ್ತಾದಿಗಳಿಗಾಗಿನೇ ಹೊಸ ರೈಲು ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ. ಈ ಹೊಸ ರೈಲು ನಿಲ್ದಾಣದಲ್ಲಿ ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳನ್ನು ಕೂಡ ಕಲ್ಪಿಸಲಾಗಿದೆ. ಈ ರೈಲು ನಿಲ್ದಾಣ ನಿತ್ಯ 50,000ದಿಂದ 1 ಲಕ್ಷ ಪ್ರಯಾಣಿಕರನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅಂತಾರಾಷ್ಟ್ರೀಯ ದರ್ಜೆಗೆ ಅನುಗುಣವಾಗಿಯೇ ಒಂದು ಗ್ರೀನ್ ಫೀಲ್ಡ್ ರೈಲು ನಿಲ್ದಾಣವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶೇಷ. ನಿನ್ನೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ರೈಲು ನಿಲ್ದಾಣಕ್ಕೆ ಭೇಟಿಯನ್ನು ಕೊಟ್ಟು ಎಲ್ಲ ಅಭಿವೃದ್ಧಿಯ ಕಾರ್ಯಗಳ ಒಂದು ವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ ಮತ್ತು ರೈಲ್ವೆ ನಿಲ್ದಾಣದ ನಿರ್ಮಾಣದ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಬಳಿಕ ದೇಶದಲ್ಲಿ ರೈಲು ನಿಲ್ದಾಣಗಳನ್ನು ಕೂಡ ವಿಮಾನ ನಿಲ್ದಾಣಗಳ ಮಾದರಿನಲ್ಲಿ ಮತ್ತು ಅಂತಾರಾಷ್ಟ್ರೀಯ ದರ್ಜೆಗೆ ಅನುಗುಣವಾಗಿ ಮರು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ, ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಅಯೋಧ್ಯೆಯಲ್ಲೂ ಕೂಡ ಹೊಸ ರೈಲು ನಿಲ್ದಾಣದ ಟರ್ಮಿನಲ್ ಅನ್ನು ಕೂಡ ನಿರ್ಮಾಣವನ್ನ ಮಾಡಲಾಗಿದೆ. ಈ ಮೊದಲು ಅಯೋಧ್ಯೆಯಲ್ಲಿ ಚಿಕ್ಕದಾದಂತಹ ರೈಲ್ವೆ ನಿಲ್ದಾಣ ಇತ್ತು, ಆದ್ರೆ ಈಗ ಹೊಸ ರೈಲು ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ದರ್ಜೆಗೆ ಅನುಗುಣವಾಗಿ ನಿರ್ಮಾಣ ಮಾಡಲಾಗಿದೆ. ರೈಲು ನಿಲ್ದಾಣದಿಂದ ರಾಮ ಜನ್ಮಭೂಮಿಯ ರಾಮ ಮಂದಿರಕ್ಕೆ 2 ಕಿಲೋಮೀಟರ್ ದೂರ ಇದೆ. ಈ 2 ಕಿಲೋಮೀಟರ್ ದೂರವನ್ನ ಭಕ್ತಾದಿಗಳು ಆಟೋ ರಿಕ್ಷಾಗಳ ಮೂಲಕ ಹೋಗಬಹುದು, ಇಲ್ವೇ ನಡ್ಕೊಂಡಾದ್ರೂ ಸರಿನೇ ರಾಮ ಮಂದಿರವನ್ನ ತಲುಪಲಿಕ್ಕೆ, ರಾಮ್ಲಲ್ಲನ ದರ್ಶನವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ರಾಮ ಮಂದಿರಕ್ಕೆ ಕೇವಲ 2 ಕಿಲೋಮೀಟರ್ ದೂರದಲ್ಲೇ ಈ ಹೊಸ ರೈಲು ನಿಲ್ದಾಣ ಇರೋದು ಕೂಡ ಭಕ್ತಾದಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಆದಷ್ಟು ಬೇಗನೆ ರೈಲು ನಿಲ್ದಾಣದಿಂದ ಇಳಿದು ಹೊರಗಡೆ ಬರ್ತಾ ಇದ್ದಂತೆ ರಾಮ ಮಂದಿರವನ್ನ ತಲುಪಲಿಕ್ಕೂ ಕೂಡ ಅವಕಾಶ ಇದೆ. ಇನ್ನು ವಿಮಾನ ನಿಲ್ದಾಣ ರಾಮ ಜನ್ಮಭೂಮಿಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ವಿಮಾನ ನಿಲ್ದಾಣದಲ್ಲಿ ಇಳಿದ ಬಳಿಕ ಕಾರುಗಳ ಮೂಲಕ ರಾಮ ಜನ್ಮಭೂಮಿಯನ್ನು ತಲುಪಿ ರಾಮ್ಲಲ್ಲನ ದರ್ಶನವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಇನ್ನು ರಸ್ತೆ ಮಾರ್ಗದ ಮೂಲಕವೂ ಕೂಡ ಜನ ಅಯೋಧ್ಯೆಯನ್ನು ತಲುಪಬಹುದು. ಇಲ್ಲಿ ತಾವು ನೋಡಬಹುದು, ಇಲ್ಲಿ ಕಲಾವಿದರುಗಳು ರಾಮಾಯಣ ಮತ್ತು ಮಹಾಭಾರತದ ಕಥೆ ಮತ್ತು ಹಾಡುಗಳಿಗೆ ನೃತ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಬೈಪಾಸ್ ನಲ್ಲಿ ಅಲ್ಲಲ್ಲಿ ವೇದಿಕೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಕಲಾವಿದರುಗಳು ಕೂಡ ತಮ್ಮ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋವನ್ನು ಯಶಸ್ವಿಗೊಳಿಸಬೇಕು ಅಂತ ಈಗ ಉತ್ತರ ಪ್ರದೇಶ ಸರ್ಕಾರ ಮತ್ತು ಬಿಜೆಪಿ ಪಕ್ಷ ಸಾಕಷ್ಟು ಸಿದ್ಧತೆಯನ್ನು ನಡೆಸಿದೆ. ಅಯೋಧ್ಯೆ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಂದ 1 ಲಕ್ಷ ಜನರನ್ನ ಸೇರಿಸುವಂತಹ ಪ್ಲಾನ್ ಅನ್ನು ಕೂಡ ಹಾಕೊಂಡಿದೆ. ಪ್ರಧಾನಿಯವರ ಅಭಿನಂದನ್ ಅನ್ನುವ ಹೆಸರಿನಲ್ಲಿ ಅಯೋಧ್ಯೆ ಅಭಿನಂದನೆ ಅನ್ನುವ ಹೆಸರಿನಲ್ಲಿ ಈ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಈಗ ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರ ನಿರ್ಮಾಣ ಆಗೋದ್ರ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಯತ್ನ, ಶ್ರಮ ಎಲ್ಲವೂ ಕೂಡ ಇದೆ. ಹೊಸದಾಗಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನು ರಚನೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ 2019 ನವೆಂಬರ್ 9ನೇ ತಾರೀಕು ತೀರ್ಪನ್ನು ಕೊಟ್ಟಿತ್ತು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನು ರಚನೆಯನ್ನ ಮಾಡಿತ್ತು. ಅದಾದ ಬಳಿಕ ಈಗ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ದೇಶಾದ್ಯಂತ ಜನರಿಂದ, ರಾಮ ಭಕ್ತರಿಂದ ದೇಣಿಗೆಯನ್ನು ಸಂಗ್ರಹಿಸಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದೆ. ಸುಮಾರು 3,200 ಕೋಟಿ ರೂಪಾಯಿಯಷ್ಟು ಹಣ ರಾಮ ಮಂದಿರ ನಿರ್ಮಾಣಕ್ಕಾಗಿ ಸಂಗ್ರಹ ಆಗಿದೆ.
ಇದರಲ್ಲಿ ಈಗ 1800 ಕೋಟಿ ರೂಪಾಯಿಯಷ್ಟು ಹಣವನ್ನ ಖರ್ಚು ಮಾಡಿ ದಿವ್ಯ ಭವ್ಯ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ರಾಮ ಮಂದಿರದ 70 ಎಕರೆ ಜಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಡೆಸಲಿಕ್ಕೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮುಖ್ಯವಾಗಿ ಮಂದಿರದ ಆವರಣದಲ್ಲಿ 5 ದೇವಾಲಯಗಳನ್ನ ನಿರ್ಮಾಣ ಮಾಡಲಾಗುತ್ತೆ. 4 ದಿಕ್ಕಿನಲ್ಲೂ ಕೂಡ ಪ್ರಾಕಾರವನ್ನ ನಿರ್ಮಾಣ ಮಾಡಲಾಗುತ್ತೆ. ಜೊತೆಗೆ ಭಕ್ತಾದಿಗಳಿಗೆ ಬೇಕಾದಂತಹ ಮೂಲಸೌಕರ್ಯವನ್ನು ಕೂಡ ಕಲ್ಪಿಸಲಾಗುತ್ತೆ. ಇವೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ಕೂಡ 2025ರ ಅಂತ್ಯದೊಳಗೆ ಮುಕ್ತಾಯ ಆಗ್ತವೆ ಅನ್ನುವ ಮಾತನ್ನ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹೇಳಿದೆ. ಸಭಾ ರೈಟ್ ಚಂದ್ರಮೋಹನ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.